ಜ್ಞಾನಲೋಕ ವಾಹಿನಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವಿದ್ಯಾರ್ಥಿಗಳ ಅಪರ್ ಐಡಿಯನ್ನು ಕ್ರಿಯೇಟ್ ಮಾಡುವಂತಹ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ ನೇಮ್ ಇನ್ ಸ್ಕೂಲ್ ರೆಕಾರ್ಡ್ ಶುಡ್ ಬಿ ಸಿಮಿಲರ್ ಟು ದ್ಯಾಟ್ ನೇಮ್ ಆ್ಯಸ್ ಪರ್ ಆಧಾರ್ ಎನ್ನುವಂಥ ಒಂದು ಮಾಹಿತಿ ಬರ್ತಾ ಇದ್ದರೆ ಅಂತಹ ಮಕ್ಕಳ ಅಪರ್ ಐಡಿಯನ್ನು ಕ್ರಿಯೇಟ್ ಮಾಡೋದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಕೆಲವೊಮ್ಮೆ ನಾವು ಸ್ಯಾಟ್ಸ್ನಲ್ಲಿ ಆಧಾರ್ ವೆರಿಫಿಕೇಷನನ್ನು ಮಾಡಿರ್ತೇವೆ. ಅಲ್ಲಿ 100% ಸಕ್ಸಸ್ ಆಗಿರುತ್ತೆ. ಹಾಗೆ UDS Plus ವೆಬ್ಸೈಟ್ನಲ್ಲೂ ಸಹ ವಿದ್ಯಾರ್ಥಿಗಳ ಆಧಾರನ್ನು ನಾವು ವ್ಯಾಲಿಡೇಟ್ ಮಾಡಿರ್ತೇವೆ. ಎರಡೂ ಕಡೆಗೂ ವ್ಯಾಲಿಡೇಟ್ ಆಗಿದ್ದು 100% ಸಕ್ಸಸ್ ಆಗಿದ್ದರೂ ಸಹ ಕೆಲವೊಮ್ಮೆ ಅಪರ್ ಐಡಿಯನ್ನು ಕ್ರಿಯೇಟ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಈ ಥರ ಬಂದಾಗ ನಾವು ಏನು ಮಾಡ್ಬೋದು ಎಂಬುದನ್ನು ನಾವು ಗಮನಿಸೋಣ. ಅಂದರೆ ಎಲ್ಲ ಕಡೆಗೂ ಹೆಸರು ಸೇಮ್ ಇದೆ. ಶಾಲಾ ದಾಖಲಾತಿಯಲ್ಲಿ, ಸ್ಯಾಟ್ಸ್ನಲ್ಲಿ, UDS Plusನಲ್ಲಿ ಹಾಗೆ ಆಧಾರ್ನಲ್ಲಿ ಎಲ್ಲ ಕಡೆಗೂ ಹೆಸರು ಒಂದೇ ಥರ ಇದ್ದರೂ ಸಹ ಸ್ಟೂಡೆಂಟ್ಸ್ ನೇಮ್ ಇನ್ ಸ್ಕೂಲ್ ರೆಕಾರ್ಡ್ ಶುಡ್ ಬಿ ಸಿಮಿಲರ್ ಟು ದ್ಯಾಟ್ ನೇಮ್ ಆ್ಯಸ್ ಪರ್ ಆಧಾರ್ ಅಂತ ತೋರಿಸ್ತಾ ಇದ್ದರೆ ಮಾತ್ರ ಈ ಒಂದು ನಿಯಮವನ್ನು ಫಾಲೋ ಮಾಡುವ ಮುಖಾಂತರ ನೀವು ಈ ವಿದ್ಯಾರ್ಥಿಗಳ ಅಪರ್ ಐಡಿಯನ್ನು ಜನರೇಟ್ ಮಾಡಬಹುದಾಗಿರುತ್ತದೆ. ನೋಡಿ, ಈ ಥರ ಮಾಹಿತಿ ಬಂದಾಗ ಅಲ್ಲಿ ಓಕೆಯ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಇಲ್ಲೇ ಸ್ಕ್ರೋಲನ್ನು ಅಪ್ ಮಾಡಬೇಕಾಗತ್ತೆ, ಮೇಲ್ಗಡೆ ಹೋಗಬೇಕಾಗತ್ತೆ. ಅಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಆಫ್ ಸ್ಟೂಡೆಂಟ್ ಅಂತ ಇದೆಯಲ್ಲ, ಅದರಲ್ಲಿ ನೋಡಿ ಕೆಳಗಡೆ ಡು ಯು ವಾಂಟ್ ಟು ಚೇಂಜ್ ಆಧಾರ್ ಡೀಟೇಲ್ಸ್ ಅಂತ ಇದೆ ನೋಡಿ. ಅಲ್ಲಿ ಚೆಕ್ ಬಾಕ್ಸ್ನ ಮೇಲೆ ಟಿಕ್ ಮಾಡಿ, ಹಾಗೆ ಆಧಾರ್ ನಂಬರ್ ಎನ್ನುವಂಥ ಒಂದು ಆಪ್ಷನ್ ಇರುತ್ತಲ್ವ, ಅಲ್ಲಿ ಆಧಾರ್ ನಂಬರನ್ನು, ವಿದ್ಯಾರ್ಥಿಯ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಹಾಗೆ ನೇಮ್ ಆ್ಯಸ್ ಪರ್ ಆಧಾರ್ ಅಂತ ಇರುವಲ್ಲಿ ವಿದ್ಯಾರ್ಥಿಯ ಆಧಾರ್ನಲ್ಲಿ ಇರುವಂತೆ ಹೆಸರನ್ನು ಎಂಟರ್ ಮಾಡಿ. ಇದಾದ ಬಳಿಕ ನೀವು ಕಾನ್ಸೆಂಟ್ ಫಾರ್ಮ್ನಲ್ಲಿ ಭರ್ತಿ ಮಾಡಿರುವಂತಹ ಮಾಹಿತಿಗಳನ್ನು ಎಲ್ಲವನ್ನು ಪರಿಶೀಲಿಸಿಕೊಳ್ಳಿ. ಪರಿಶೀಲಿಸಿ ಆದ ಬಳಿಕ ಅಲ್ಲಿ ಕೆಳಗಡೆ ಸಬ್ಮಿಟ್ ಎನ್ನುವಂಥ ಒಂದು ಆಪ್ಷನ್ ಇರುತ್ತೆ. ಅಂದರೆ ನೀವು ಅಪರ್ ಐಡಿಯನ್ನು ಜನರೇಟ್ ಮಾಡಬೇಕಾದ್ರೆ ಯಾವ ಥರ ಸಬ್ಮಿಟ್ ಕೊಡ್ತೀರೋ ಅದೇ ಥರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮನ್ನು ಕೊಟ್ಟಾಗ ವಿದ್ಯಾರ್ಥಿಯ ಅಪರ್ ಐಡಿ ಎನ್ನುವಂಥದ್ದು ನೋಡಿ ಜನರೇಟೆಡ್ ಸಕ್ಸಸ್ಫುಲಿ ಎನ್ನುವಂತಹ ಒಂದು ಡಿಸ್ಪ್ಲೇ ಅಲ್ಲಿ ಬರುತ್ತೆ. ಆಧಾರ್ನಲ್ಲಿ ಇರುವಂತೆಯೇ ಶಾಲೆಯಲ್ಲಿ, ಸ್ಯಾಟ್ಸ್ನಲ್ಲಿ ಹಾಗೆಯೇ UDS Plus ವೆಬ್ಸೈಟ್ನಲ್ಲಿ ಹೆಸರುಗಳಿದ್ದು 100% ವೆರಿಫೈ ಆಗಿರುವಂತಹ ವಿದ್ಯಾರ್ಥಿಗಳಿದ್ದು ಒಂದು ವೇಳೆ ಅವರ ಅಪರ್ ಐಡಿಯನ್ನು ಕ್ರಿಯೇಟ್ ಮಾಡುವ ಸಂದರ್ಭದಲ್ಲಿ ಸಮಸ್ಯೆ ಆದಾಗ ಮಾತ್ರ ಈ ಒಂದು ಆಪ್ಷನನ್ನು ಬಳಸಿಕೊಂಡಾಗ ನಮಗೆ ವಿದ್ಯಾರ್ಥಿಗಳ ಅಪರ್ ಐಡಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಬರುತ್ತೆ. ಅಲ್ಲದೆ ಬೇರೆ ಅಂದರೆ 100% ಮ್ಯಾಚ್ ಆಗದೆ ಅಥವಾ ಹೆಸರುಗಳು ವ್ಯತ್ಯಾಸ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಸರಿಪಡಿಸಿಕೊಂಡೇ ಮಾಡಬೇಕಾಗತ್ತೆ. ಬಿಟ್ಟರೆ ಈ ವಿಧಾನವನ್ನು ಅನುಸರಿಸಿ ಆ ಹಂತದಲ್ಲಿ ನಾವು ಅಪರ್ ಐಡಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಬರೋದಿಲ್ಲ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಧನ್ಯವಾದಗಳು.